ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಾನು ತುಂಬ ಜನದ ಮನಸ್ಥಿತಿ ಏನಪ್ಪ ಅಂತಂದರೆ, ರಾಯರು ನಮಗಿನ್ನೂ ಅನುಗ್ರಹ ಮಾಡ್ತಿಲ್ಲ, ನಮ್ಗೆ ಒಳ್ಳೇದು ಮಾಡ್ತಿಲ್ಲ. ನಾವು ಒಂದು ಪೂಜೆ ವ್ರತ ಅಂತ ಮಾಡ್ತಾಯಿದ್ದೀವಿ, ಆದರೂ ಸಹ ರಾಯರು ನಮಗೆ ಒಂದು ಅನುಗ್ರಹ ಮಾಡ್ತಾಯಿಲ್ಲ. ತುಂಬಾ ಕಷ್ಟಪಡ್ತಿದ್ದೀವಿ. ನಾವು ಸುಮಾರು ದೇವ್ರುಗಳನ್ನ ನಾವು ಮಾಡ್ತೀವಿ, ಆದರೂ ನಮಗೆ ಕಷ್ಟ ಅನ್ನೋದು ತಪ್ಪಿಲ್ಲ. ಒಂದು ಆರೋಗ್ಯ ಸಮಸ್ಯೆನಲ್ಲಾಗಿರ್ಬೋದು, ಇಲ್ಲ ಒಂದು ಮನೆಯ ಪರಿಸ್ಥಿತಿಲಾಗಿರ್ಬೋದು, ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದೀವಿ ಅಂತ ಸುಮಾರು ಜನ ಹೇಳ್ತಾರೆ. ಸುಮಾರು ಜನದ ಮನಸ್ಸಿನ ಮಾತಾಗಿರುತ್ತೆ ನೋಡಿ. ರಾಯರು ಹೇಳೋವಂಥ ಮಾತುಗಳು ಕೇಳಿ. ರಾಯರು ಪೂಜೆ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ರಾಯರಿಗೆ ನೀವು ಹತ್ರ ಆಗ್ತಿದ್ದೀರಾ ಅಂತ. ರಾಯರು ಎಷ್ಟು ಪೂಜೆ ಮಾಡಿಸ್ಕೋತಾರೋ ಅಷ್ಟು ನಿಮ್ಗೊಂದು ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ಮೊದಲು ಕಷ್ಟ ಅನ್ನೋದು ಕೊಟ್ಟೇ ಕೊಡ್ತಾರೆ. ಏಕೆ ಅಂತಂದರೆ ನಾವು ಮೊದಲದಾಗಿ ಯಾವುದೇ ಒಂದು ದೇವ್ರನ್ನ ನಾವು ಮಾಡೋದಕ್ಕೆ ಮುಂಚೆ ಎಲ್ಲ ದೇವ್ರುಗಳು ಅಷ್ಟೇ ಒಂದು ಅನುಗ್ರಹ ಅನ್ನೋದು ನಿಧಾನ ಮಾಡ್ತಾರೆ. ಏಕೆಂತಂದರೆ ನಾವು ಮಾಡಿದ ತಕ್ಷಣ ಒಂದು ಪೂಜೆ ಆಗಲಿ ವ್ರತ ಆಗಲಿ ಮಾಡಿದ ತಕ್ಷಣ ನಮ್ಗೆ ಒಳ್ಳೇದು ಮಾಡಿಬಿಟ್ರೆ ನಾವೆಲ್ಲಿ ದೇವ್ರುಗಳನ್ನ ಮರ್ತುಬಿಡ್ತೀವೋ, ನಾವು ಪೂಜೆ ಮಾಡೋದು ಎಲ್ಲಿ ಕಮ್ಮಿ ಮಾಡಿಬಿಡ್ತೀವೋ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ ಅವರು ಒಂದು ನಿಧಾನ ಮಾಡ್ತಿರ್ತಾರೆ. ಆದ್ರೂ ಅವರು ಒಂದು ಅನುಗ್ರಹ ಅನ್ನೋದು ಕೊಡದೆ ಮಾತ್ರ ಇರೋದಿಲ್ಲ. ನಾವು ಪೂಜೆ ಮಾಡಿದ್ದಕ್ಕೆ ಫಲನಾದರೂ ಕೊಟ್ಟೇ ಕೊಡ್ತಾರೆ, ಆದರೆ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಏಕೆಂತಂದರೆ ಅದರಲ್ಲೂ ರಾಯರು ಅಂತಂದರೆ ಕಾಮಧೇನ ಕಲ್ಪವೃಕ್ಷ ಅಂತ ಒಂದು ಹೆಸರು ಪಡೆದಂಥ ನಮ್ಮಪ್ಪ ರಾಯರಲ್ವಾ, ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಅವ್ರು ಯಾರಿಗೂ ಅಷ್ಟೇ ನಿರಾಸೆ ಮಾಡೋದಿಲ್ಲ. ಯಾರೂ ಅಷ್ಟೇ ಒಂದು ನಿಮ್ಮ ಮನಸ್ಥಿತಿನ ಕುಗ್ಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಯರು ಇನ್ನೂ ನಮ್ಗೆ ಒಳ್ಳೇದು ಮಾಡಿಲ್ಲ ಅಂತ ನಿರಾಸೆ ಪಡೋದಕ್ಕೆ ಹೋಗಬೇಡಿ. ಖಂಡಿತ ರಾಯರು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಏಕೆಂತಂದರೆ ಅವ್ರನ್ನ ನಂಬಿ ಬಂದಂಥ ಭಕ್ತಾದಿಗಳನ್ನ ಯಾರನ್ನೂ ಅಷ್ಟೇ ಬಿಡೋದಿಲ್ಲ. ನೀವು ಹಾಗೆ ಮಾಡಿ ಪೂಜೆ, ಹೀಗೆ ಮಾಡಿ, ನನಗೆ ಸೇವೆ ಮಾಡಿ, ವ್ರತ ಮಾಡಿ ಅಂತ ರಾಯರು ಕೇಳೋದಿಲ್ಲ. ಆದರೆ ನಮ್ಮ ಒಳ್ಳೇದಕ್ಕೋಸ್ಕರ ನಮಗೊಂದು ಅನುಗ್ರಹ ಆಗಲಿ ರಾಯರಿಂದ ಅನ್ನೋದಕ್ಕೋಸ್ಕರ ರಾಯರು ಕೆಲವೊಂದು ಪೂಜೆ, ಒಂದು ವ್ರತ ಅನ್ನೋದನ್ನು ಮಾಡಿಸ್ಕೊತಾರೆ. ನಾವು ಅದನ್ನೆಲ್ಲ ಮಾಡೋದ್ರಿಂದ ರಾಯರ ಅನುಗ್ರಹ ಅನ್ನೋದು ಖಂಡಿತ ಆಗುತ್ತೆ. ಏಕೆಂತಂದರೆ ನಮ್ಮ ಶ್ರಮ ಅನ್ನೋದು ಒಂದು ಇರಲೇಬೇಕಲ್ಲ. ನಮ್ಮ ಶ್ರಮ ಅನ್ನೋದೊಂದಿದ್ದರೆ ಖಂಡಿತ ಅದಕ್ಕೆ ಒಂದು ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ನಾವೆಷ್ಟು ಕಷ್ಟಪಡ್ತೀವೋ ಅದಕ್ಕೆ ಒಂದು ಸುಖ ಅನ್ನೋದು ಕೊಟ್ಟೇ ಕೊಡ್ತಾರೆ. ಯಾರು ಅಷ್ಟೇ ಬೇಜಾರು ಮಾಡ್ಕೋಬೇಡಿ. ನಮಗಿನ್ನೂ ಒಳ್ಳೆಯದಾಗಿಲ್ಲ, ನಮಗಿನ್ನೂ ಆರೋಗ್ಯ ಸಮಸ್ಯೆನೇ ಇದೆ, ಮನೆ ಪರಿಸ್ಥಿತಿಲಾಗಿರ್ಬೋದು, ಎಲ್ಲ ವಿಷಯಗಳಲ್ಲೂ ಅಷ್ಟೇ ಮನಸ್ಥಿತಿನ ಕುಗ್ಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತ ರಾಯರು ನಂಬಿ ಪೂಜೆ ಮಾಡಿ. ಖಂಡಿತ ರಾಯರು ನಿಮಗೊಂದು ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ. ಒಬ್ಬ ವ್ಯಕ್ತಿ ರಾಯರ ಹತ್ರ ಹೋಗ್ತಾರೆ. ರಾಯರ ಹತ್ರ ಹೋಗಿ ಅವರು ಒಂದು ಪೂಜೆ ವ್ರತ ಅಂತ ಮಾಡ್ತಾ ಇರ್ತಾರೆ. ಎಲ್ಲಿ ಮಂತ್ರಾಲಯಕ್ಕೆ ಹೋಗಿ ನಮ್ಮಪ್ಪ ಇರೋ ಸನ್ನಿಧಾನಕ್ಕೆ ಹೋಗಿ ಅವರು ಆ ಕೈಲಾಗಿದ್ದಂಥ ಸೇವೆ ಮಾಡ್ತಿರ್ತಾರೆ. ಆ ವ್ಯಕ್ತಿಗೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ನಾನು 48 ದಿವಸಗಳ ಕಾಲ ನಾನು ವ್ರತ ಮಾಡ್ತೀನಿ, ನೀನು ಆ ವ್ರತ ಮುಗಿಯೋದ್ರೊಳಗಡೆ ನನ್ನ ಕನಸಿನಲ್ಲಿ ಬಂದು ನೀನು ಹೇಳ್ಬೇಕಪ್ಪ, ನಿನ್ಗೆ ಒಳ್ಳೆಯದಾಗಿದೆ, ನಿನ್ನ ಪೂಜೆ ನನಗಿಷ್ಟ ಆಗಿದೆ ಅಂತ ನೀನು ಬಂದು ನನಗೆ ಹೇಳಬೇಕು. ಹೇಳೋ ಗಂಟನೂ ನಾನು ಪೂಜೆ ವ್ರತ ಅನ್ನೋದು ನಾನು ಬಿಡೋದಿಲ್ಲ ಅಂತ ಒಬ್ಬ ವ್ಯಕ್ತಿ ಹೋಗ್ತಾನೆ. ಅವನು ಯಥಾಸ್ಥಿತಿ ಪ್ರಕಾರ ದಿನ ಬೆಳಗ್ಗೆ ತುಂಗಭದ್ರಾ ನದಿಲಿ ಸ್ನಾನ ಮಾಡೋದು, ಅವನ ಕೈಲಾಗಿದ್ದು ಸೇವೆ ಮಾಡೋದು. ಆದರೆ ಅವನು ಮಾಡೋ ಸೇವೆ ರಾಯರಿಗೆ ಅಷ್ಟು ಇಷ್ಟ ಆಗುತ್ತೆ. ಇಷ್ಟ ಅಂತಂದರೆ ರಾಯರು ಅಷ್ಟು ಸೇವೆ ಮಾಡಿಸ್ಕೊಂಡು ಸಹ ಅವ್ರಿಗೆ ಬೇಗನೆ ಒಂದು ಅನುಗ್ರಹ ಅನ್ನೋದು ಮಾಡೋದಿಲ್ಲ. ಅವ್ರ ಹಿಂದೆ ಬಂದಂಥ ಎಷ್ಟೋ ಜನಗಳು ವ್ರತ ಮತ್ತು ಸೇವೆಗಳನ್ನೆಲ್ಲ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಕನಸಿನಲ್ಲಿ ಬಂದು ನಿನ್ಗೆ ಒಳ್ಳೆಯದಾಗಿದೆ, ನೀವು ಹೋಗಿ ಅಂತ ಹೇಳ್ತಾರೆ. ಆದರೆ ಈ ವ್ಯಕ್ತಿಗೆ ಮಾತ್ರ ರಾಯರು ಕನಸಿನಲ್ಲಿ ಬರೋದಿಲ್ಲ. ಇನ್ನೊಂದು ದಿವಸ ಇರುತ್ತೆ, 48 ದಿವಸ ಆಗುತ್ತೆ. ಆ ವ್ಯಕ್ತಿಗೆ ಕನಸಿನಲ್ಲಿ ರಾಯರು ಬಂದು ಹೇಳೋದಿಲ್ಲ. ಆ ವ್ಯಕ್ತಿಗೆ ಬೇಜಾರಾಗುತ್ತೆ. ನನ್ನ ಹಿಂದೆ ಬಂದವರೆಲ್ಲ ಅವ್ರಿಗೆಲ್ಲ ಒಳ್ಳೆಯದಾಗಿದೆ, ರಾಯರ ಅನುಗ್ರಹ ಮಾಡಿದ್ದಾರೆ, ನನಗಿನ್ನೂ ಒಳ್ಳೆಯದಾಗಿಲ್ಲ ಅಪ್ಪ. ಇವತ್ತೊಂದು ದಿವಸ, ಇವತ್ತು 48 ದಿವಸಕ್ಕೆ ಇವತ್ತು ಲಾಸ್ಟ್ ಆಗುತ್ತೆ. ಇವತ್ತು ನಾನು ನನ್ನ ಕೈಲಾಗಿ ಸೇವೆ ನಾನು ಮಾಡಿಬಿಟ್ಟು ಹೋಗ್ತೀನಿ ನಾನು. ಆದರೂ ನೀನು ನನಗೆ ಒಂದು ಒಳ್ಳೆಯ ಅನುಗ್ರಹ ಅನ್ನೋದು ನೀನು ಮಾಡಿಲ್ಲ ಅಂತ ಆ ಮನುಷ್ಯ ತುಂಬ ಬೇಜಾರು ಮಾಡ್ಕೋತಾನೆ. ಬೇಜಾರು ಮಾಡಿಕೊಂಡು ಒಂದು ಪೂಜೆ ವ್ರತ ಉಪವಾಸ ಮತ್ತು ಎಲ್ಲ ಅವನ ಕೈಲಾಗಿ ಸೇವೆನೆಲ್ಲ ಮಾಡ್ತಾನೆ. ಆದರೆ 48 ದಿವಸಗಳಲ್ಲಿ ಆ ವ್ಯಕ್ತಿ ಕನಸಲ್ಲಿ ಬಂದು ರಾಯರು ಹೇಳ್ತಾರೆ, ನಿನ್ಗೆ ಯಾಕೆ ನಾನು ಇನ್ನೂ ಬೇಗ ಅನುಗ್ರಹ ಮಾಡಿಲ್ಲ ಅಂದರೆ, ನೀನು ಮಾಡೋ ಪೂಜೆ ಆಗಿರ್ಬೋದು, ನೀನು ಮಾಡೋ ಒಂದು ವ್ರತ ಆಗಿರ್ಬೋದು, ನಿನ್ನ ಸೇವೆ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಿನಗೆ ಬೇಗ ನಾನು ಅನುಗ್ರಹ ಮಾಡಿಬಿಟ್ರೆ ನೀನು ವಾಪಸ್ ಹೋಗ್ಬಿಡ್ತೀಯ. ನನಗೆ ಯಾರು ಆ ಥರ ಪೂಜೆ ಒಂದು ವ್ರತ ಮಾಡೋದು, ಯಾರು ನನಗೆ ಸೇವೆ ಮಾಡೋದು,
ನೀನು ಮಾಡೋ ಸೇವೆ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಿನಗೆ ನಾನು ಬೇಗ ಒಂದು ಅನುಗ್ರಹ ಅನ್ನೋದು ಮಾಡಿಲ್ಲ. ನಾನು ನಿನಗೆ 48 ದಿವಸಗಳ ಕಾಲ ನೀನು ನನಗೆ ಸೇವೆ ಮಾಡಿದ್ಯಾ, ನಾನು ನಿನಗೆ ಅನುಗ್ರಹ ಮಾಡ್ತಿದ್ದೀನಿ. ಆದರೆ ನಾನು ಅನುಗ್ರಹ ಮಾಡಿದೆ ಅಂದ್ಬಿಟ್ಟು ನೀನು ನನಗೆ ಈ ಪೂಜೆ ಆಗಲಿ, ಒಂದು ವ್ರತ ಆಗಲಿ, ಒಂದು ಸೇವೆ ಆಗಲಿ ಮಾಡೋದನ್ನು ಕಮ್ಮಿ ಮಾಡಬೇಡ. ಯಾಕೆಂದರೆ ನೀನು ಮಾಡೋ ಸೇವೆ, ಪೂಜೆ, ವ್ರತ ನನಗೆ ತುಂಬ ಇಷ್ಟ ಆಗಿದೆ, ನನ್ನ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ, ನನಗೆ ತೃಪ್ತಿ ಆಗಿದೆ. ನೀನು ಅದೇ ಥರ ನೀನು ಮಾಡ್ತಾ ಹೋಗಬೇಕು ಅಂತ ರಾಯರು ಹೇಳ್ತಾರೆ. ಅದೇ ಥರ ಯಾವುದೇ ವ್ಯಕ್ತಿಗಾಗಲಿ ಮೊದಲು ಬೇಗ ಅನುಗ್ರಹ ಮಾಡಿದ್ರು ಅಂತಂದರೆ ಅವರು ಸ್ವಲ್ಪ ಏನೋ ಅವರು ಪುಣ್ಯ ಅನ್ನೋದು ಕೇಳ್ಕೊಂಡು ಬಂದಿರ್ತಾರೆ. ಅವರು ಪೂಜೆನ ರಾಯರು ಬೇಗ ಇಷ್ಟಪಡ್ತಾರೆ. ಆದರೆ ಬೇಗ ಯಾರಿಗೂ ಅನುಗ್ರಹ ಮಾಡಿಲ್ಲ ಅಂತಂದರೆ ಅವರು ಒಂದು ಸೇವೆಯಲ್ಲಿ ಇಷ್ಟ ಆಗಿಲ್ಲ ಅಂತ ಅಲ್ಲ, ಆದರೆ ಅವ್ರು ಮಾಡೋ ಪೂಜೆ, ಒಂದು ಸೇವೆ, ಒಂದು ವ್ರತ ರಾಯರಿಗೆ ತುಂಬ ಇಷ್ಟ ಆಗಿರುತ್ತೆ. ಅದಕ್ಕೋಸ್ಕರನೇ ಅವ್ರಿಗೆ ಸ್ವಲ್ಪ ಲೇಟ್ ಮಾಡ್ತಾರೆ. ಏನೇ ಒಂದು ಅನುಗ್ರಹ ಮಾಡೋದಕ್ಕಷ್ಟೇ ರಾಯರು ಲೇಟ್ ಮಾಡ್ತಾರೆ. ಹಾಗ ಅಂದ್ಬಿಟ್ಟು ಯಾರು ಅಷ್ಟೇ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದೆಲ್ಲ ಒಂದು ಸತ್ಯ ಘಟನೆ. ರಾಯರು ಯಾರು ಜಾಸ್ತಿ ತುಂಬ ಇಷ್ಟಪಡ್ತಾರೋ, ಯಾರು ಒಂದು ಪೂಜೆ, ವ್ರತ, ಸೇವೆ ಅವ್ರಿಗೆ ಇಷ್ಟ ಆಗುತ್ತೋ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ ರಾಯರು. ಅವ್ರಿಗೆ ಒಂದು ಒಳ್ಳೆಯ ಅನುಗ್ರಹ ಅನ್ನೋದು ಕೊಡ್ತಾರೆ. ಅವರು ಜೀವನ ಪೂರ್ತಿ ಸುಖವಾಗಿರೋ ಅಂಥ ಒಂದು ಅನುಗ್ರಹ ಮಾಡ್ತಾರೆ. ಅದಕ್ಕೆ ಹೇಳೋದು, ಯಾರು ಅಷ್ಟೇ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಯಾಕಪ್ಪ ಅಂತಂದರೆ ನಾನು 3.5 ವರ್ಷ ರಾಯರು ವ್ರತ ಅನ್ನೋದನ್ನು ನಾನು ಮಾಡಿದೆ. ನನ್ನ ಕೈಲಾಗಿದ್ದು ನನಗೆ ಗೊತ್ತಿದ್ದಷ್ಟು ನಾನು ಸೇವೆ ಮಾಡಿದೆ. ಆದರೂ ನನಗೆ ಒಳ್ಳೇದು ಮಾಡಲಿಲ್ವಲ್ಲ. ಕಡೆಯಲ್ಲಿ ನನಗೆ ತುಂಬಾ ಬೇಜಾರಾಯಿತು. ನಾನು ಇಷ್ಟು ವರ್ಷದಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ, ಯಾಕೆ ನೀವು ಇನ್ನೂ ನನಗೊಂದು ಒಳ್ಳೆಯ ಅನುಗ್ರಹ ಮಾಡ್ತಾಯಿಲ್ಲ, ಯಾಕೆ ನನಗೆ ಒಳ್ಳೇದು ಮಾಡ್ತಾಯಿಲ್ಲ, ನಾನು ಪೂಜೆ ಮಾಡಿದಷ್ಟು ಕಷ್ಟನೇ ಜಾಸ್ತಿ ಕೊಡ್ತಿದ್ದಾರಲ್ಲ ಅಂತ ನಾನು ರಾಯರ ಮುಂದೆ ಕೂತ್ಕೊಂಡು ಫಸ್ಟುದಾಗಿ ನಾನು ಕಣ್ಣೀರು ಹಾಕ್ತೆ. ನಾನು ಬಾಯಿ ಬಿಟ್ಟು ಹೇಳ್ಕೊಂಡೆ, ನೀನು ಏನಕ್ಕೆ ನನಗೆ ಒಳ್ಳೇದು ಮಾಡ್ತಿಲ್ಲ ನನ್ನಪ್ಪ, ನೀನು ಎಲ್ಲರೂ ನನಗೆ ಒಳ್ಳೇದಾಗ್ತಿದೆ ಅಂತ ನಾನು ಕೇಳ್ತಿದ್ದೀನಿ, ಅವರು ಹೇಳ್ತಿದ್ದಾರೆ ಅವ್ರ ಬಾಯಲ್ಲಿ, ಆದರೆ ನನಗೆ ಯಾಕೆ ನೀನು ಮಾಡ್ತಿಲ್ಲ? ನನ್ನ ಪೂಜೆನಲ್ಲಿ ಏನಾದರೂ ಲೋಪ ದೋಷ ಇದೆಯಾ? ಆ ಥರ ಏನಾರ ಇದ್ದರೆ ದಯವಿಟ್ಟು ಕ್ಷಮಿಸು ತಂದೆ. ನನಗೆ ನೀನು ಒಂದು ಒಳ್ಳೆ ಅನುಗ್ರಹ ಮಾಡಲೇಬೇಕು. ನನಗೆ ನೀನು ಕೋಟಿಗಟ್ಟಲೆ ಕೊಡು ಅಂತ ಕೇಳಲ್ಲ, ಅವತ್ತು ಜೀವನದಲ್ಲಿ ನೀನು ಇರಬೇಕು ತಂದೆ. ನನ್ನ ಕಷ್ಟ ಅಂದಾಗ ನನಗೆ ನೀನು ಕರುಣೆ ತೋರಿಸ್ಬೇಕಪ್ಪ, ಒಂದು ಅನುಗ್ರಹ ಮಾಡಬೇಕು ನನಗೆ. ನಾನು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ, ನಿನ್ನ ನಂಬಿ ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕೆಲಸಕ್ಕೆ ಒಂದು ಅನುಗ್ರಹನ ನೀನು ಮಾಡು. ನನ್ನ ಜೊತೆಯಲ್ಲಿ ನೀನು ಇರಬೇಕಪ್ಪ. ನನ್ನ ಕಷ್ಟ ಕೊಡಬೇಡ ಅಂತ ಕೇಳಲ್ಲ, ಆ ಕಷ್ಟದಿಂದೆ ನೀನಿರಬೇಕು. ನೀನು ನನ್ನ ಜೊತೆಯಲ್ಲಿ ನೀನು ಇರಬೇಕು. ನೀನು ಆ ಕಷ್ಟನ ದೂರ ಮಾಡೋ ಒಂದು ಶಕ್ತಿ ನನಗೆ ಕೊಡಬೇಕು ನೀನು ಅಂತ ನಾನು ರಾಯರ ಹತ್ರ ಕೇಳಿಕೊಂಡು, ನಾನು ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡು ಫಸ್ಟು ಟೈಮು ರಾಯರ ಮುಂದೆ ಕೂತ್ಕೊಂಡು ನಾನು ಕೇಳಿದ್ದಂಥದ್ದು, ಇಷ್ಟು ದಿನ ಪೂಜೆ ಮಾಡಿದ್ರು ಯಾಕೆ ನನಗೆ ನೀನು ಒಳ್ಳೇದು ಮಾಡ್ತಾಯಿಲ್ಲ ಅಂತ ನಾನು ತುಂಬ ಬೇಜಾರಲ್ಲಿ ಕೇಳ್ಕೊಂಡಾಗ, ಅವತ್ತು ಗುರುವಾರ ದಿವಸನೇ ರಾಯರು ನನಗೆ ಒಂದು ಒಳ್ಳೆಯ ಅನುಗ್ರಹ ಮಾಡಿದರು. ಹಾಗೆ ಯಾರಿಗೂ ಅಷ್ಟೇ ಅನುಗ್ರಹ ಮಾಡಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಯಾಕೆ ಅಂತಂದರೆ ನಾವು ಮಾಡಿದ್ದು ಪೂಜೆ, ಸೇವೆ, ವ್ರತ ಇದು ಎಲ್ಲ ರಾಯರು ಅದನ್ನು ತಿರುಗಿಸಿ ನಮಗೆ ಕೊಡ್ತಾರೆ. ನಾವು ರಾಯರಿಗೆ ಏನೊಂದು ಪೂಜೆ ಸಲ್ಲಿಸ್ತೀವೋ ಅದಕ್ಕೆ ನಮಗೆ ಪ್ರತಿಫಲವಾಗಿ ನಮಗೊಂದು ಕೊಡ್ತಾರೆ, ಒಳ್ಳೆ ಅನುಗ್ರಹ ಮಾಡೇ ಮಾಡ್ತಾರೆ. ನಾವು ಜೀವನ ಪೂರ್ತಿ ನಮಗೆ ಸುಖವಾಗಿರೋ ಥರ, ನಮ್ಮ ಜೊತೆಯಲ್ಲಿ ಇರೋ ಥರ ರಾಯರು ಒಂದು ಅನುಗ್ರಹ ಮಾಡೇ ಮಾಡ್ತಾರೆ. ಯಾರು ಅಷ್ಟೇ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ರಾಯರು ಇವತ್ತು ಕಷ್ಟ ಕೊಡ್ತಿದ್ದಾರಾ, ಅದನ್ನೆಲ್ಲ ನಾವು ಸಹಿಸ್ಕೊಂಡು, ಅದನ್ನೆಲ್ಲ ಎದುರಿಸ್ಕೊಂಡು ನಾವು ಒಂದು ಜೀವನ ಅಂತ ಮಾಡ್ತಾ ಹೋದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರು ನಮ್ಗೆ ಇನ್ನೂ ಏನು ಒಳ್ಳೇದು ಮಾಡಿಲ್ಲ ಅಂತಂದ್ಬಿಟ್ಟು ನಾವು ಅರ್ಧಕ್ಕೆ ಬಿಟ್ಬಿಟ್ಟು, ರಾಯರು ನಮ್ಗೆ ಒಳ್ಳೇದು ಮಾಡಿಲ್ಲ ಅಂದ್ಬಿಟ್ಟು ಬೇರೆ ದೇವ್ರಿಗೆ ಹೋಗೋದು, ಬೇರೆ ದೇವ್ರಿಗೆ ಹತ್ರ ಹೋಗಿ ನಮ್ಗೆ ಒಳ್ಳೇದು ಮಾಡು ಅಂತ ಕೇಳೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ನಾವು ಮಾಡಿದ ಪಾಪ ಕರ್ಮ ಅನ್ನೋದು ಇರುತ್ತಲ್ಲ, ಅದನ್ನೆಲ್ಲ ನಾವು ಕಳಿಬೇಕು. ನಾವು ಕಳ್ಕೊಂಡಾಗಲೇ ನಮ್ಗೆ ಒಳ್ಳೇದು ಮಾಡೋದಲ್ವ, ಅದನ್ನೆಲ್ಲ ತೊಳ್ಕೊಂಡಾಗಲೇ ನಮ್ಗೆ ಒಳ್ಳೇದು ಮಾಡೋದು. ನಾನು ಅದಕ್ಕೆ ಹೇಳೋದು, ಆದಷ್ಟು ಒಳ್ಳೇದು ಮಾಡ್ತಾ ಹೋಗಿ, ಮನಸ್ಸಲ್ಲಿ ಒಂದು ದೃಢ ನಂಬಿಕೆ ಇಟ್ಕೊಳ್ಳಿ. ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ, ಇದು ಸಾಧ್ಯ, ಇದು ಆಗುತ್ತೆ, ರಾಯರೇ ನೀವು ಮಾಡ್ತೀರಾ, ಇವತ್ತು ನೀವು ಕಷ್ಟ ಕೊಡ್ತಾ ಇದ್ದೀರಾ, ನಾಳೆ ಆ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ನೀವು ಕೊಟ್ಟೇ ಕೊಡ್ತೀರಾ, ನಿಮ್ಮನ್ನು ನಂಬಿದ್ದೀನಿ, ನಿಮ್ಮ ಪಾದ ಹಿಡ್ದಿದ್ದೀನಿ ಅಂದ್ಬಿಟ್ಟು ನೀವು ನಿಮ್ಮ ಕಷ್ಟನೆಲ್ಲ ರಾಯರ ಪಾದಕ್ಕೆ ಹಾಕಿ, ನಿಮ್ಮ ಒಂದು ಏನು ಪೂಜೆ ಸೇವೆ ಇದೆಯೋ ಅದನ್ನು ಯಥಾಸ್ಥಿತಿ ಪ್ರಕಾರ ಮಾಡ್ತಾ ಹೋಗಿ. ರಾಯರು ಖಂಡಿತ ಒಂದು ಒಳ್ಳೆಯ ಅನುಗ್ರಹ ಅನ್ನೋದು ಕೊಟ್ಟೇ ಕೊಡ್ತಾರೆ. ಏಕೆಂತಂದರೆ ನಂಬುದವ್ರನ್ನ ಯಾವತ್ತೂ ರಾಯರು
ಕೈ ಬಿಡೋದಿಲ್ಲ. ನಂಬುದವ್ರನ್ನ ಕೈ ಹಿಡಿದು ನಡೆಸ್ತಾರೆ. ಕಷ್ಟದಲ್ಲಿ ಇರೋವಂಥ ವ್ಯಕ್ತಿ ಕಂಡ್ರೇ ರಾಯರಿಗೆ ತುಂಬ ಇಷ್ಟ. ಅಂಥವ್ರಿಗೂ ಪೂಜೆ ಒಂದು ಸೇವೆನ ರಾಯರು ಇಷ್ಟಪಡ್ತಾರೆ. ಅವರು ಏಕೆಂತಂದರೆ ಅವರು ಕಷ್ಟಪಟ್ಟಿದ್ರಲ್ಲ, ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅದೇ ರೀತಿ ನನ್ನ ಹತ್ರ ಬೇಡಿ ಬರ್ತಾರೆ ಜನಗಳು, ನನಗೆ ಕಷ್ಟ ಇದೆ ದೂರ ಮಾಡು ಅಂಥವ್ರಿಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಬೇಗ ಮಾಡಿಲ್ಲ ಅಂದರೂ ಸ್ವಲ್ಪ ಲೇಟ್ ಆಗಾದರೂ ಅನುಗ್ರಹ ಮಾಡೇ ಮಾಡ್ತಾರೆ. ಯಾರೂ ಅಷ್ಟೇ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೀವು ಮಾಡ್ತಾ ಹೋಗಿ, ಪ್ರಯತ್ನ ನೀವು ಮಾಡಿ, ಫಲ ಅನ್ನೋದನ್ನು ರಾಯರು ಪಾದಕ್ಕೆ ಹಾಕ್ಬಿಡಿ. ನಾನು ಇನ್ನೂ 10 ಬಾರಿ ಹೇಳ್ತೀನಿ, ನಂಬಿದಂಥ ಜನಗಳನ್ನ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋಕ್ಕೆ ಹೋಗೋದಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಇದು ನೀವೇನು ಒಂದು ವ್ರತ ಮಾಡ್ತೀರಾ, ಏನು ರಾಯರ ಮಠಕ್ಕೆ ಹೋಗಿ ನೀವೊಂದು ಪೂಜೆ ಸೇವೆ ಸಲ್ಲಿಸ್ತೀರಾ, ಅದು ರಾಯರಿಗೆ ಇಷ್ಟ ಆಗಬೇಕದು. ನಾವೀಗೊಂದು ಮನಸ್ಸಲ್ಲಿ ಏನೋ ಕಲ್ಮಶ ಇಟ್ಕೊಂಡು ಇದಾಗುತ್ತಾ ಆಗಲ್ವಾ ಅನುಮಾನದಲ್ಲಿ ಯಾವುದೂ ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ಅಪ್ಪ ನಿನ್ನ ಕೈ ಸಾಧ್ಯ, ನೀವು ಮಾಡ್ತೀರಾ, ನಿಮ್ಗೆ ಅಸಾಧ್ಯವಾದ ಯಾವುದಿಲ್ಲ ತಂದೆ. ನೋಡಪ್ಪ, ನಾನು ಚೆನ್ನಾಗಿರ್ಬೇಕಾದ್ರೆ ಎಲ್ಲರೂ ನನ್ನ ಜೊತೇಲಿದ್ದರು, ಎಲ್ಲರೂ ನನ್ನ ಹತ್ರ ಇದ್ದರು. ಆದರೆ ನಾನು ಕೆಟ್ಟಿರಬೇಕಾದ್ರೆ ನನ್ನ ಹತ್ರ ಏನೂ ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆ ನನ್ನವರು ಅಂತ ಅನ್ನೋರು ಸಹ ಎಲ್ಲರೂ ಕೈ ಬಿಟ್ಟು ಹೊಟ್ಟೋದ್ರು. ನೀನು ನನ್ನ ಕೈ ಬಿಡಬೇಡ ತಂದೆ, ನನ್ನ ಕೈ ಹಿಡಿದು ನೀನು ನಡೆಸಲೇಬೇಕು, ನನಗೆ ನೀನು ಒಳ್ಳೇದು ಮಾಡಲೇಬೇಕು ಭಗವಂತ ಅಂತ ರಾಯರ ಪಾದ ಹಿಡಿದುಬಿಡಿ. ಖಂಡಿತ ರಾಯರು ನಿಮ್ಮ ಜೀವನನ ಹಚ್ಚ ಹಸಿರಾಗಿಟ್ಟಿರ್ತಾರೆ. ನಾವು ಬೇರೆಯವ್ರ ಹತ್ರ ಹೋಗಿ ನಮ್ಮ ಕಷ್ಟ ಹಾಗೆ ಹೀಗೆ ನೀವೊಂದು 1000 ಕೊಡಿ 2000 ಕೊಡಿ ಅಂತ ನಾವು ಅವ್ರ ಹತ್ರ ಕೈ ಚಾಚಿ ಕೇಳ್ತೀವಲ್ಲ, ಅದೇ ರೀತಿ ರಾಯರ ಹತ್ರ ಹೋಗಿ ನನಗೆ ಬೇಕಪ್ಪ, ನನಗೆ ಕಷ್ಟ ಇದೆ, ನನಗೆ ಈ ಥರ ದುಡ್ಡಿನ ಕಷ್ಟ ಇದೆ, ನೀವು ನನಗೆ ಸಹಾಯ ಮಾಡಬೇಕು ನೀವು ಅಂತ ರಾಯರ ಮುಂದೆ ಕೈ ಚಾಚಿ, ಜನದ ಮುಂದೆ ಕೈ ಚಾಚೋದಕ್ಕೆ ಹೋಗಬೇಡಿ. ಅವರು ಈಗ ಒಂದು 2000 3000 ನಾವು ಅವ್ರನ್ನ ಕೇಳಿದ್ವಿ ಅಂದರೆ ಕೇಳ್ತಿದ್ದಾಗೆ ತಟ್ಟನ್ನೇ ಕೊಡೋದಿಲ್ಲ. ಅವರು ಈಗ ಒಂದು 2-3 ದಿವಸ ಅಂತ ಟೈಮ್ ತೊಗೋತಾರಲ್ಲ, ಅದೇ ರೀತಿ ರಾಯರ ಹತ್ರ ಹೋಗಿ ನೀವು ಕೇಳಿ. ನಿಮ್ಗೆ 2-3 ದಿವಸ ಆಗೋಷ್ಟೊತ್ತಿಗೆ ಖಂಡಿತ ರಾಯರು ಯಾವುದಾದ್ರೂ ಒಂದು ಮೂಲೆಯಿಂದನಾದರೂ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ, ಯಾರಿಂದನಾದರೂ ಸಹಾಯ ಮಾಡೇ ಮಾಡ್ತಾರೆ. ನಾನು ಅದಕ್ಕೆ ಹೇಳೋದು, ನಿಮ್ಮ ಕಷ್ಟ ಏನೇ ಇದ್ದರೂ ದೇವ್ರ ಹತ್ರ ಹೇಳ್ಕೊಳ್ಳಿ. ದೇವ್ರ ಮುಂದೆ ಕೈ ಚಾಚಿ, ಜನದ ಕೈಲಿ ಹೇಳ್ಕೊಂಡು ಜನದ ಮುಂದೆ ಕೈ ಚಾಚೋದಕ್ಕೆ ಹೋಗಬೇಡಿ. ಏಕೆಂತಂದರೆ ರಾಯರೇ ನನಗೆ ಇಷ್ಟು ದಿನದಲ್ಲಿ ನನಗೆ ಕಷ್ಟ ಇದೆ, ಈ ಥರ ಪ್ರಾಬ್ಲಮ್ ಇದೆ, ನೀವು ತೀರಿಸ್ಬೇಕು ತಂದೆ ಅಂತ ಕೇಳಿ. ರಾಯರು ಖಂಡಿತ ತೀರಿಸ್ತಾರೆ, ಖಂಡಿತ ಒಂದು ಒಳ್ಳೆಯ ಅನುಗ್ರಹ ಮಾಡೇ ಮಾಡ್ತಾರೆ. 100% ಕೊಟ್ಟಿಲ್ಲ ಅಂದರೂ ಅದರಲ್ಲಿ ಒಂದು 10% 20% ಆದರೂ ಕೊಟ್ಟೇ ಕೊಡ್ತಾರೆ ರಾಯರು. ನೀವು ಪರೀಕ್ಷೆ ಮಾಡಿ ನೋಡಿ, ನೀವು ಪೂಜೆ ಮಾಡಿಬಿಟ್ಟು ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. ತಂದೆ ನನ್ನ ಕಷ್ಟ ಹೀಗಿದೆ, ನೀವೇ ದೂರ ಮಾಡಬೇಕು ತಂದೆ ಅಂತ ಕೇಳ್ಕೊಳ್ಳಿ. ಖಂಡಿತ 100ಕ್ಕೆ 100% ರಾಯರು ನಿಮ್ಗೊಂದು ಒಳ್ಳೆ ಅನುಗ್ರಹ ಮಾಡೇ ಮಾಡ್ತಾರೆ. ಅಷ್ಟು ಕೊಟ್ಟಿಲ್ಲ ಅಂದರೂ ಇಷ್ಟಾದರೂ ಕೊಟ್ಟೇ ಕೊಡ್ತಾರೆ. ಯಾರೂ ಅಷ್ಟೇ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಕೆಲವ್ರಿಗೆ ಸಂಬಂಧಿಕರು ಹೆಲ್ಪ್ ಮಾಡ್ತಾರೆ, ಕೆಲವ್ರಿಗೆ ಸಂಬಂಧಿಕರು ಕಷ್ಟ ಅಂತ ಗೊತ್ತಿದ್ದಾಗೆ ಬಿಟ್ಟೊಟ್ಟೋಗ್ತಾರೆ. ಅದಕ್ಕೆ ನಾನು ಹೇಳೋದು, ದೇವ್ರ ಮುಂದೆ ಕೈ ಚಾಚಿ, ಯಾವ ಜನದ ಮುಂದೆನೂ ಅಷ್ಟೇ ಕೈ ಚಾಚೋದಕ್ಕೆ ಹೋಗಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ.